ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸಾ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಪಯಣ ಮೈಸೂರು ಕಡೆಗೆ, ಅಂದರೆ ದಸರಾ ಸೀಸನ್ ಅಲ್ವಾ, ಸೊ ಹಾಗಾಗಿ ಮೈಸೂರು ನೋಡ್ಕೊಂಡು ಬರೋಣ ಅಂತ. ಇಲ್ಲ ಅಂದರೆ 10 ಡೇಸಿಂದ ಪ್ಲ್ಯಾನ್ ಹಾಕಿದ್ವಿ. ಇವತ್ತು ನಾಳೆ ಅಂತ ಪೋಸ್ಟ್ಪೋನ್ ಆಗಿ ಫೈನಲಿ ಇವತ್ತು ಹೊರಡ್ತಾ ಇದ್ದೀವಿ. ಅಂದರೆ ದಸರಾ ಆಲ್ರೆಡಿ ಆಗಿ 2 ಡೇಸ್ ಆಗಿದೆ. ಇವತ್ತು ಫ್ರೀ ಆಯಿತು. ಏನೋ ಋಣ ಇರಬೇಕು ಅಂತಾರಲ್ಲ, ಆ ಥರ ಋಣ ಇವತ್ತು ಕೂಡ ಬಂತು ದಸರಾ ಮೈಸೂರಿಗೆ ಹೋಗೋದಕ್ಕೆ. ಸರಿ ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ. ಹೆವಿ ಟ್ರಾಫಿಕ್ಕು, ವೆಹಿಕಲ್ ಅಂತೂ ಭಯಂಕರ ವೆಹಿಕಲ್ ಇತ್ತು. ಇದು ಫಸ್ಟ್ ಸಿಗ್ನಲ್, ಮೈಸೂರು ಸಿಗ್ತಾ ಇದ್ದಂಗೆ ಫಸ್ಟ್ ಸಿಗ್ನಲಲ್ಲೇ ಈ ಥರ ಹೋಗೋದ ಬೇಡವಾ ಅಂದ್ಕೊಂಡು ನಮಗೂ ಫೈನಲಲ್ಲಿ ಹೋದ್ವಿ. ಅಂದರೆ ಫಸ್ಟ್ ಯಾವ ಪ್ಲೇಸು ಫ್ಲವರ್ ಶೋ ನೋಡೋಣ ಅಂದ್ಕೊಂಡು ಮ್ಯಾಪಲ್ಲೆಲ್ಲ ಹುಡುಕಿ ಕುಪ್ಪಣ್ಣ ಪಾರ್ಕ್ ಎಲ್ಲಿದೆ ಅಂತೆಲ್ಲ ಹುಡುಕಿ ಬಂದ್ವಿ. ಕುಪ್ಪಣ್ಣ ಪಾರ್ಕೆ ಬಂದಿದ್ದು ಖುಷಿ ಇಲ್ಲಿ ಇರಲೇ ಇಲ್ಲ, ಯಾಕಂದರೆ ಎಲ್ಲ ಫುಲ್ ಕ್ಲೋಸ್ ಆಗಿತ್ತು. ಅಂದರೆ ಎಲ್ಲ ಫ್ಲವರ್ ಶೋ ಸ್ಟಾಪ್ ಆಗಿ ಕ್ಲೋಸ್ ಆಗಿತ್ತು. ಇಲ್ಲಿ ಓಪನ್ನೇ ಮಾಡಿಲ್ಲ. ಒಳಗಡೆ ಸ್ವಲ್ಪ ಜನ ಇದ್ದರು, ಬಟ್ ಆದರೂ ಗೇಟ್ ಓಪನ್ ಮಾಡಿಲ್ಲ. ಏನು ಮಾಡೋದು, ಬಂದಿದ್ದು ವೇಸ್ಟ್ ಆಗೋಯ್ತಲ್ಲ ಅಂತ ಫುಲ್ ಬೇಜಾರಾಗೋಯ್ತು ನಮಗಂತೂ. ಸರಿ ಇನ್ನೇನು ಮಾಡೋಕ್ಕಾಗಲ್ಲ, ಬಂದುಬಿಟ್ಟಿದ್ದೀವಿ. ಏನಿದೆ ಅದನ್ನೇ ನೋಡ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಮುಂದೆ ಬೇಕಾದ್ರೆ ಒಳಗೆ ಸ್ವಲ್ಪ ಜನ ತಿರುಗಾಡ್ತಾಯಿದ್ರು, ಬಟ್ ಒಳಗಡೆ ಯಾರನ್ನೂ ಬಿಡ್ತಾ ಇರಲಿಲ್ಲ. ಒಳಗಡೆ ಇದ್ದವರು ಅಷ್ಟೇ, ಹೊರಗಡೆಯಿಂದ ಯಾರನ್ನೂ ಬಿಡ್ತಾ ಇರಲಿಲ್ಲ. ಸರಿ ಮುಂದೆ ಹಾಗೆ ಹೋಗೋಣ ಅಂದ್ಕೊಂಡು ಬಂದ್ವಿ. ಇದು ತುಂಬಾ ಚೆನ್ನಾಗಿದೆ. ಪರ್ಸ್ನಲಿ ನನಗೆ ಇಷ್ಟ ಆಯಿತು. ಮೊದಲೇ ಬಂದಿದ್ದರೆ ಇದು ಫ್ಲವರ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅನಿಸುತ್ತೆ. ಇಲ್ಲಿ ನೋಡ್ತಿರ್ಬೋದು ಬೇಕಾದ್ರೆ ನೀವು, ಅಂದರೆ ದಸರಾನೇ ಥರ ಫ್ಲವರ್ ಶೋ ಏನಿತ್ತು ಅದನ್ನೆಲ್ಲ ಬಿಚ್ಕೊಳ್ತಾ ಇದ್ದಾರೆ. ಹಾಗೆ ಬಂದ್ವಿ. ಒಂದೇನು ಅನ್ನಿಸ್ತು ಅಂದರೆ, ನಮ್ಮನ್ನು ನೋಡಿ ಹೂವು ಬೇಜಾರಾಗ್ತಿದೆಯಲ್ಲ, ಹೂವು ನೋಡಿ ನಾವು ಬೇಜಾರಾಗ್ತಿದ್ದೀವೋ ಅರ್ಥ ಆಗ್ತಿಲ್ಲ. ಯಾಕಂದರೆ 1-2 ವೀಡಿಯೋದಲ್ಲಿ ಸೂರ್ಯಕಾಂತಿದ್ದು ಫ್ಲವರ್ ನೋಡಿದ್ದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಅದು ನೋಡಬೇಕು ಅಂತಲೇ ಆಸೆ ಬಂದೆ. ಬಟ್ ಇಲ್ಲಿ ನೋಡ್ತಿರ್ಬೋದು ಯಾವ ಥರ ಎಲ್ಲ ಬಾಡ್ಕೊಬಿಟ್ಟಿದೆ ಅಂತ. ಸರಿ ಹಾಗೆ ಇದಂತೂ ಸುಮಾರಾಗಿತ್ತು, ಅಂದರೆ ಪಾಟ್ಗಳಲ್ಲಿ ಹೂವು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸರಿ ಇನ್ನೇನು ನೆಕ್ಸ್ಟ್ ಏನಿದೆ ನೋಡೋಣ ಗೂಗಲಲ್ಲಿ ಅಂದ್ಬಿಟ್ಟು ನೋಡಿದೆ. ಆಹಾರ ಮೇಳನಾರು ಇದ್ದರೆ ಎಲ್ಲರೂ ಹೋಗೋಣ ಅಂದ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿದ್ವಿ. ಏನೋ ನಮ್ಮ ಪುಣ್ಯಕ್ಕೆ ಅಕ್ಟೋಬರ್ 5th ಆಹಾರ ಮೇಳ ಓಪನ್ ಇದೆ ಅಂತ ಇತ್ತು. ಸರಿ ಅಲ್ಲಿ ಬಂದು ಬೇರೆ ಜನ ಭಯಂಕರ ರಶ್ ಇತ್ತು. ನೋಡ್ತಿರ್ಬೋದು ನೀವು ಯಾವ ಥರ ಇದ್ದಾರೆ ಜನ ಅಂತ. ಇಲ್ಲಿ 5 ಇಯರ್ಸ್ ಮೇಲ್ಪಟ್ಟ ಮಕ್ಳಿಗಂತೂ ಗೇಮ್ಸ್ ತುಂಬಾ ಚೆನ್ನಾಗಿತ್ತು. ಈ ಜಾರು ಬಂಡಿ ಆಗಿರ್ಬೋದು, ಕುದುರೆದು ತುಂಬ ಚೆನ್ನಾಗಿತ್ತು. ಸೊ ಮಗಳಿಗೂ ಯಾವ್ದಾದ್ರು ಗೇಮ್ ಆಡಿಸ್ಬೇಕು ಅಂದ್ಕೊಂಡು ಮುಂದೆ ಬರ್ತಾಯಿದ್ವಿ. ಈ ಟ್ರೈನ್ ಕಾಣಿಸ್ತು. ಈ ಟ್ರೈನಲ್ಲಿ ಏನಪ್ಪ ಅಂದರೆ ದೊಡ್ಡವ್ರು ಕೂಡ ಜೊತೆಲಿ ಕೂತ್ಕೋಬೋದಿತ್ತು. ಸೊ ಹಾಗಾಗಿ ಮಗಳನ್ನ ಕರ್ಕೊಂಡು ಹೋಗೋಣ ಈ ಟ್ರೈನಲ್ಲಿ ಒಂದು ರೌಂಡ್ ಅಂದ್ಕೊಂಡು ಇದಕ್ಕೆ ಹತ್ತಿದ್ವಿ. ಕೆಳಗೆ ಕುಟ್ಟಿಸ್ಬೇಕ್ರ ಚೋಳ, ಕೆಳಗೆ ಕುಟ್ಟಿಸೋಳ. ಈಗ ಸ್ವಲ್ಪ ನೆಗಿ ಆಡು ನಿನ್ ಪಡಗೆ ನೀ ಆಡು. ಮಕ್ಕಳ ಜೊತೆ ಒಂಥರ ಆಡೋದೇ ಒಂಥರ ಖುಷಿ ಅನಿಸುತ್ತಲ್ವ. ನಾನು ಟ್ರೈನಲ್ಲಿ ಹೋಗಿದ್ದೆ, ತುಂಬಾ ಚೆನ್ನಾಗಿತ್ತು, ಖುಷಿ ಆಯಿತು. ಎಲ್ಲರೂ ಅಮ್ಮ ಅದಿರು ಮಕ್ಕಳನ್ನ ಎತ್ಕೊಂಡು ಬಂದಿದ್ದರು. ಹಾಗೆ ಮಕ್ಕಳು ಇನ್ನೊಂದೆರಡು ಆಟ ಕೂಡ ಆಡಿದ್ರು ಜೊತೇಲಿ. ಈ ಪ್ಯಾರಾಚೂಟ್ ನೋಡ್ತಿದ್ರೆ ನಮಗೂ ಹೋಗಬೇಕು ಅನ್ನೋ ಆಸೆ. ಬಟ್ ಮಗು ಇದೆ, ಮಗುನ ಬಿಟ್ಟು ಹೋಗೋಕ್ಕಾಗಲ್ಲ. ಏನು ಮಾಡೋದು, ನೆಕ್ಸ್ಟ್ ಇಯರ್ ಯಾವಾಗಾದರೂ ಹೋಗೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಕೆಳಗಡೆಯಿಂದ ಅದು ನೋಡೋದೇ ಒಂಥರ ಖುಷಿ ಅಲ್ವಾ. ನೋಡ್ತಿರ್ಬೋದು ಎಷ್ಟು ಎತ್ತರ ಹೋಗ್ತಿದೆ ಅಂತ. ಸೊ ಹಾಗೆ ಮುಂದೆ ಹೋದ್ವಿ. ನೆಕ್ಸ್ಟ್ ಏನಿದೆ ನೋಡ್ಕೊಂಡು ಹೋಗೋಣ ಅನ್ಕೊ ಮುಂದೆ ಹೋದ್ವಿ. ಊಟ ಎಲ್ಲ ತಿನ್ನೋಕ್ಕಾಗಲ್ಲ. ಸೊ ಒಂದು ತೊಗೊಂಡು ಶೇರ್ ಮಾಡೋಣ ಅಂದ್ಕೊಂಡು ಒಂದು ಚಿಕನ್ ಬಿರಿಯಾನಿ ತೊಗೊಂಡು ಎಲ್ಲರೂ ಶೇರ್ ಮಾಡಿದ್ವಿ. ಇನ್ನೊಂದು ಅಂಗಡಿಗೆ ಹೋಗಿ ಮಟನ್ ಬಿರಿಯಾನಿ ತೊಗೊಂಡು ಎಲ್ಲರೂ ಶೇರ್ ಮಾಡಿದ್ವಿ. ಹಾಗೆ ಮಗಳಿಗೆ ಇಡ್ಲಿ ಏನಾದ್ರು ಸ್ವಲ್ಪ ತಿನ್ನಿಸ್ಕೊಂಡು, ಅಂದರೆ ಇನ್ನೂ ನಾನ್ ವೆಜ್ ಕೊಡೋಲ್ಲ, ಸೊ ಇಡ್ಲಿ ತಿನ್ನಿಸ್ಕೊಂಡು ಅವಳಿಗೂ ಬಂದ್ವಿ ಮುಂದೆ. ಹಾಗೆ ಮುಂದೆ ಬಂದ್ವಿ. ಇಲ್ಲಿ ಪೊಟೊಟೊ ಟ್ವಿಸ್ಟರ್ ಕೂಡ ಮಾಡ್ತಾಯಿದ್ರು, ಅದನ್ನು ಒಂದು ತೊಗೊಳೋಣ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದ್ವಿ. ಯಾಕಂದರೆ ಅದೇ ಹೆವಿ ಅನ್ನಿಸ್ತಾಯಿತ್ತು. ಹೊರಗಡೆ ಸ್ವಲ್ಪ ಊಟ ತಿಂದರು ಹೆವಿ ಅನಿಸುತ್ತಲ್ಲ, ಆ ಥರ ಆಗಿತ್ತು ನಮಗೂ. ಹಾಗೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಆಹಾರ ಮೇಳದಿಂದ ಹೊರಗಡೆ ಬಂದ್ವಿ. ಇನ್ನೂ ಟೈಮ್ ಕೂಡ ಆಗಿರಲಿಲ್ಲ. ಸೊ ಏನು ಮಾಡೋದು, ಪ್ಯಾಲೇಸ್ ಹತ್ರ ಹೋಗೋದೇ ಏನು ಅಂತ ಇಲ್ಲೇ ಕೂತ್ಕೊಂಡು ಥಿಂಕ್ ಮಾಡ್ತಾಯಿದ್ವಿ. ಒಂದು 6:30 ಅಷ್ಟರಲ್ಲಿ ಪ್ಯಾಲೇಸ್ ಹತ್ರ ಹೋದ್ವಿ. ನೋಡ್ತಿರ್ಬೋದು ಇನ್ನೂ ಲೈಟಿಂಗ್ಸ್ ಆನ್ ಆಗಿರಲಿಲ್ಲ. ಸೊ ಒಂದು 6:30ಗೆಲ್ಲ ನಾವು ಪ್ಯಾಲೇಸ್ ಹತ್ರ ಕಾರ್ ಪಾರ್ಕ್ ಮಾಡಿ ಹೋದ್ವಿ ಒಳಗಡೆ. ಜನ ಅಂದರೆ ಜನ ನೋಡ್ಬೋದು ನೀವು, ಬೇಕಾದ್ರೆ ನೆಕ್ಸ್ಟ್ ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ. ಭಯಂಕರ ಜನ ಇದ್ದರು. ಕರೆಕ್ಟಾಗಿ 6:45ಗೆ ಲೈಟಿಂಗ್ಸ್ ಆನ್ ಆಯಿತು. ನೋಡ್ತಿರ್ಬೋದು ಇವಾಗ ನೀವು, ಲೈಟಿಂಗ್ ಆನ್ ಆಗಿದೆ.
ಅಂದರೆ ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಎಷ್ಟೋ ಜನಕ್ಕೆ ಹೋಗಬೇಕು ಅಂದ್ಕೊಂಡಿರ್ತಾರೆ, ಹೋಗೋಕ್ಕಾಗಿರಲ್ಲ, ಅವ್ರು ನೋಡಲಿ ಅನ್ನೋದೊಂದು ರೀಸನು. ಬಟ್ ನಾವು ಮುಂದೆ ಬೇಕಾದರೆ ನೋಡ್ಕೋಬೋದು. ಮಕ್ಕಳು ಕೂಡ ಮಗುನ ಈ ಥರ ಎತ್ಕೊಂಡೋಗಿದ್ದೆ, ಮಗಳೇ ನಿನ್ನ ಚಿಕ್ಕ ಮಗು ಇದ್ದಾಗ ಅಂತ ಅವಳಿಗೆ ತೋರಿಸ್ಬೋದು ಅನ್ನೋ ಒಂದು ಮೆಮೊರಿ ಚೆನ್ನಾಗಿರುತ್ತೆ ಅಂತ ವಿಡಿಯೋ ಮಾಡಿದ್ದೆ. ಚೆನ್ನಾಗಿತ್ತು ನಮಗೂ. ಯಾಕಂದರೆ ಲಾಸ್ಟ್ ಇಯರ್ ಇದೇ ಥರ ನಾನು ಪ್ರೆಗ್ನೆಂಟ್ ಆಗಿದ್ದೆ, ಹೋಗೋಕ್ಕಾಗಿರಲಿಲ್ಲ. ತುಂಬ ಜನಕ್ಕೆ ಇದೇ ಥರ ಪ್ರಾಬ್ಲಮ್ಸಿಂದ, ಅಂದರೆ ಅವ್ರು ಏನೇನೋ ಒಂದು ಪ್ರಾಬ್ಲಮ್ಸಿಂದ ಮೈಸೂರು ಹೋಗೋಕ್ಕಾಗಿರಲ್ಲ. ಸೊ ಹಾಗಾಗಿ ನೋಡಲಿ ಅನ್ನೋ ಒಂದು ರೀಸನ್ಗಷ್ಟೇ. ನಾವು 7:10 ಮೈಸೂರು ಬಿಟ್ಟಾಗ ಮನೆಗೆ ತಲುಪಿದಾಗ 1:15 ಅಂದರೆ ಅಷ್ಟು ಟ್ರಾಫಿಕ್ಕು. ನೋಡ್ತಿರ್ಬೋದು ಯಾವ ಥರ ವೆಹಿಕಲ್ ಇದೆ ಅಂತ. ಊಟ ಮಾಡೋಣ ಅಂದರೆ ಎಲ್ಲ ಹೋಟೆಲ್ ಕೂಡ ಫುಲ್ ಬ್ಯುಸಿ. ಅಂದರೆ ಒಂದೊಂದು ಹೋಟೆಲ್ ಹತ್ರ 10-15 ಕಾರು ಅಷ್ಟು ಪಾರ್ಕ್ ಮಾಡಿದರು. ಅಂದರೆ ಅಷ್ಟು ಜನ ಮೈಸೂರಲ್ಲಿದ್ದಾರೆ ಅಂತ. ಯಪ್ಪ ಭಯಂಕರವಾಗಿತ್ತು. ಫೈನಲಿ ನಾವು ಬಂದು ಊಟ ಮಾಡಿದ್ದು ಮದ್ದೂರಿಗೆ ಬಂದು 12:15 ಊಟ ಮಾಡಿದ್ದು ನಾವು ನೈಟು. ಈ ಜನ ಟ್ರಾಫಿಕ್ ನೋಡಿ ನೆಕ್ಸ್ಟ್ ಇಯರ್ ಬರಬಾರ್ದಪ್ಪ ಅನ್ಕೋತೀವಿ. ಬಟ್ ನೆಕ್ಸ್ಟ್ ಇಯರ್ ದಸರಾ ಬಂದಮೇಲೆ ಮೈಸೂರು ಹೋಗಲೇಬೇಕು ಅನಿಸುತ್ತೆ. ಅಷ್ಟು ಕ್ರೇಜ್ ಇರುತ್ತೆ ಅಂತಲೇ ಹೇಳ್ಬೋದು. ಆ ಲೈಟಿಂಗ್ಸು ಎಲ್ಲ ತುಂಬಾ ಚೆನ್ನಾಗಿತ್ತು ನನಗಂತೂ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.